ಬಾಗಲಕೋಟೆಯಲ್ಲಿ ಗದ್ದುಗೆ ಗುದ್ದಾಟ ನಡೀತಾ ಇದೆ. ಎಚ್ ವೈ ಮೇಟೆ ಅವರ ಅಕಾಲಿಕ ಮರಣದಿಂದ ತೆರವಾಗಿರುವಂತಹ ವಿಧಾನಸಭಾ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ನಡೀತಾ ಇದೆ. ಬಿಜೆಪಿಯಿಂದ ವೀರಣ್ಣ ಚರಂತಿಮಠ ಅವರು ಕಣದಲ್ಲಿದ್ದಾರೆ. ಅದೇ ರೀತಿ ಕಾಂಗ್ರೆಸ್ ಇಂದ ಎಚ್ ವೈ ಮೇಟೆ ಅವರ ಪುತ್ರ ಉಮೇಶ್ ಮೇಟೆ ಅವರು ಕಣದಲ್ಲಿದ್ದಾರೆ. ಟಿಕೆಟ್ ಆಯ್ಕೆಗೂ ಮೊದಲು ಕಾಂಗ್ರೆಸ್ ಅಲ್ಲಿ ಗೊಂದಲಗಳು ಇದ್ದಿದ್ದು ನಿಜ. ಆದ್ರೆ ಟಿಕೆಟ್ ಅಂತಿಮ ಆದ ಬಳಿಕ ಇಡೀ ಕುಟುಂಬ ಒಗ್ಗಟ್ಟಾಗಿ ಮೇಟೆ ಅವರ ಪುತ್ರನ ಗೆಲ್ಲಿಸೋದಕ್ಕೆ ಪಣ ತೊಟ್ಟಿದೆ. ಮತ್ತೊಂದು ಕಡೆ ಚರಂತಿಮಠ ಅವರು 2023ರಲ್ಲಿ ಎಚ್ ವೈ ಮೇಟೆ ಅವರಿಂದ ಕಡಿಮೆ ಅಂತರದಿಂದ ಸೋತಿದ್ರು. ಈ ಬಾರಿ ಗೆಲ್ಲಲೇಬೇಕು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಇಡೀ ಬಿಜೆಪಿ ಟೀಮ್ ಇಲ್ಲಿ ಮುಖ ಮೂಡಿದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಸೇರಿದಂತೆ ಘಟಾನುಘಟಿ ನಾಯಕರು ಬಾಗಲಕೋಟೆಗೆ ಬಂದು ಹೋಗಿದ್ದಾರೆ. ಹಾಗಾದ್ರೆ ಇವತ್ತಿಗೆ ಬಾಗಲಕೋಟೆ ಗ್ರೌಂಡ್ ರಿಪೋರ್ಟ್ ಏನಿದೆ? ಸಿಎಂ ಸಿದ್ದರಾಮಯ್ಯ ಬಾಗಲಕೋಟೆ ಕ್ಷೇತ್ರದ ಉಪಚುನಾವಣೆಯಲ್ಲಿ ಗೆದ್ದೇ ಗೆಲ್ಲುತ್ತೇವೆ ಎಂಬ ಭರವಸೆಯೊಂದಿಗೆ ಅಖಾಡಕ್ಕೆ ಧುಮುಕಿದ್ದಾರೆ. ಈ ಬಾರಿ ಬಾಗಲಕೋಟೆ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿರೋ ಉಮೇಶ್ ಮೇಟಿ ದಿವಂಗತ ಮಾಜಿ ಶಾಸಕ ಎಚ್ ವೈ ಮೇಟಿ ಅವರ ಕಿರಿಯ ಪುತ್ರ. ಅವರನ್ನು ಗೆಲ್ಲಿಸೋಕೆ ಪಣ ತೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಿಎಂ ಸಿದ್ದರಾಮಯ್ಯ ಅವರ ಪ್ರಚಾರ ಕಾರ್ಯದುದ್ದಕ್ಕೂ ಜೊತೆಯಲ್ಲಿದ್ದ ಗ್ಯಾರಂಟಿ ನ್ಯೂಸ್ ಸಿದ್ದರಾಮಯ್ಯ ಅವರೊಂದಿಗೆ ಇಡೀ ಕ್ಷೇತ್ರವನ್ನ ರೌಂಡ್ ಹೊಡಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಸರ್, ಬಹಳಷ್ಟು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಯಾವ ರೀತಿ ಇದೆ ಸರ್ ಗ್ರೌಂಡ್ ರಿಪೋರ್ಟ್? ತಾವು ಹೋದ ಕಡೆಯಲ್ಲೆಲ್ಲ ಏನ್ ರೆಸ್ಪಾನ್ಸ್ ಇದೆ ಅಂತ? ನೋಡ್ರಿ, ನಮ್ಮ ನಿರೀಕ್ಷೆಗಿಂತ ಜಾಸ್ತಿ ರೆಸ್ಪಾನ್ಸ್ ಇದೆ, ಜನಗಳ ಸ್ಪಂದನೆ ಜಾಸ್ತಿ ಇದೆ. ನಾವು ಇಷ್ಟೊಂದು ನಿರೀಕ್ಷೆ ಮಾಡಿರಲಿಲ್ಲ. ನಾವು ಮಾಡಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳಿದಾವಲ್ಲ, ಜನರನ್ನು ತಲುಪಿದ್ದಾವೆ. ಆ ಜನರೆಲ್ಲರೂ ಕೂಡ ಅದನ್ನು ಸ್ಮರಿಸ್ಕೊತಾ ಇದ್ದಾರೆ. ಸೊ ಅದರಿಂದ ನಾವು ಎರಡೂ ಬೈ ಎಲೆಕ್ಷನ್ಗಳಲ್ಲಿ ದಾವಣಗೆರೆ ಮತ್ತು ಬಾಗಲಕೋಟೆ ಎರಡೂ ಕಡೆ ಗೆಲ್ತೀವಿ. ಬಾಗಲಕೋಟೆಗೆ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್, ಹಿಂದೆ ಮೆಡಿಕಲ್ ಕಾಲೇಜ್ ತಂದರು. ಅದಕ್ಕೂ ಮೊದಲು ಮೇಟಿ ಅವರಿದ್ದಾಗ ಸುದೀರ್ಘವಾಗಿ ಕೆಲಸ ಮಾಡಿದೆ. ಆದರೆ ಬಿಜೆಪಿ ಅವರು ಆರೋಪ ಮಾಡ್ತಾ ಇದ್ದಾರೆ, ಏನು ಸಾಕ್ಷಿಯನ್ನು ಬಿಟ್ಟೋಗಿದ್ದಾರೆ ಅನ್ನುವಂಥ ಒಂದು ಪ್ರಶ್ನೆ. ಅವ್ರೇನು ಮಾಡಿದ್ದಾರೆ? ಅವ್ರು ಆರೋಪ ಮಾಡ್ತಾರಲ್ಲಪ್ಪ. 9 ವರ್ಷ ಅಧಿಕಾರದಲ್ಲಿದ್ದರು, ಏನೇನು ಮಾಡಿದ್ದಾರೆ ಕರ್ನಾಟಕಕ್ಕೆ? ಅದು ಹೇಳ್ಬೇಕಲ್ಲ. ಬರೀ ಆರೋಪ ಮಾಡೋದು, ಸುಳ್ಳು ಹೇಳೋದಲ್ಲ, ಅಪಪ್ರಚಾರ ಮಾಡೋದಲ್ಲ. ಅವ್ರೇನು ಮಾಡಿದ್ದಾರೆ, ನಾವೇನು ಮಾಡಿದ್ದೀವಿ ಅಂತ ಹೇಳ್ಬೇಕಲ್ಲ ಜನರಿಗೆ. ನಾವು 9 ವರ್ಷ ಅಧಿಕಾರದಲ್ಲಿದ್ದರು. ಅವರು ಈ 9 ವರ್ಷಗಳಲ್ಲಿ ಏನೇನು ಮಾಡಿದ್ದೀವಿ ಕರ್ನಾಟಕಕ್ಕೆ ಅಂತ ಹೇಳ್ಬೇಕಲ್ಲ. ಏನು ಮಾಡಿದ್ದಾರೆ, ಏನು ಮಾಡಿದ್ದೀವಿ ಅಂತ ಹೇಳ್ತಾರ ಇನ್ನಯ್ಯ? ನವ ಬಾಗಲಕೋಟೆ ಕಟ್ಟಿದವ್ರು ನಾವೇ ಅಂತ ಅವ್ರು ಕಟ್ಟಿದ್ದು, ಅವ್ರು ಹೇಳ್ತಿರೋದು ಸರ್. ಅವ್ರು ಕಟ್ಟಿದ್ರು ನವ ಬಾಗಲಕೋಟೆ ಅವ್ರು ಕಟ್ಟಿದ್ರ? ನಾವು ಯಾರಿಗೆ ಕಟ್ಟಿದವರು? ನಾವು ಮಂತ್ರಿ ಸುಮ್ಮನೆ ಕೂತೀವಿ, ಕಟ್ಟಿದವರು. ಸರ್, ಈಗ ನೀವು 5 ಯಶಸ್ವಿ ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ರಿ. 3 ವರ್ಷ ಸುದೀರ್ಘವಾಗಿ ಕೊಟ್ಟಿದ್ದೀರಾ. ಮುಂದೇನು ಕೂಡ ಕೊಡ್ತೀವಿ ಅಂತ ಕಮಿಟ್ ಆಗಿದ್ದೀರಾ. ಆದರೆ ಪ್ರತಿದಿನ ಬೆಳಗ್ಗೆ ಎದ್ದಾಗ ಪ್ರಚಾರದಲ್ಲಾಗಿರ್ಬೋದು, ಈಗ ಬೈ ಎಲೆಕ್ಷನ್ ಇದೆ, ಈಗ ಓಕೆ, ಬೇರೆ ಸಂದರ್ಭದಲ್ಲೂ ಕೂಡ ನಿಮಗೆ ಮೊದಲನೇದಾಗಿ ಟೀಕೆ ಮಾಡೋದೇ ಗ್ಯಾರಂಟಿಗಳಿಂದ ನಮಗೆ ಅಭಿವೃದ್ಧಿ. ಬಿಜೆಪಿ ಅವರು ಇದ್ದಾರಲ್ಲ, ಬಡವರ ವಿರೋಧಿಗಳು, ಮಹಿಳೆಯರ ವಿರೋಧಿಗಳು, ಹಿಂದುಳಿದವರ ವಿರೋಧಿಗಳು, ಅಲ್ಪಸಂಖ್ಯಾತರ ವಿರೋಧಿಗಳು, ರೈತರ ವಿರೋಧಿಗಳು. ಮನುವಾದ ಇದೆಯಲ್ಲ, ಮನುವಾದನೇ ವಿರೋಧ ಮಾಡೋದು. ಈ ಡೆವಲಪ್ಮೆಂಟನ್ನೇ ಈ ಶೂದ್ರ ವರ್ಗದ ಜನ ಇದ್ದಾರಲ್ಲ, ಇವರಿಗೆ ನ್ಯಾಯ ಸಿಗಬಾರ್ದು ಅಂತಕ್ಕಂಥದ್ದು ಅವರ ಉದ್ದೇಶ. ಅದರಿಂದ ಅವರು ಯಾವತ್ತೂ ಕೂಡ ಬಡವ್ರ ಪರವಾಗಿ ಇರ್ತಕ್ಕಂಥ ಜನ ಅಲ್ವೇ ಅಲ್ಲ ಬಿ ಜೆ ಪಿಯವರು. ಗೊತ್ತಾಯ್ತಾ? ಎಕನಾಮಿಕ್ಸ್ನಲ್ಲಿ 2 ಥರ ಥಿಯರಿ ಇದ್ದಾವೆ. ಟ್ರಿಕಲ್ ಡೌನ್ ಎಕನಾಮಿಕ್ ಥಿಯರಿ, ಇನ್ನೊಂದು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಥಿಯರಿ. ನಾವು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಥಿಯರಿನಲ್ಲಿ ನಾವಿರೋದು, ಅವರು ಟ್ರಿಕಲ್ ಡೌನ್ ಎಕನಾಮಿಕ್ ಥಿಯರಿನಲ್ಲಿ ಇರೋದು. ಅಂದರೆ ಪಿರಮಿಡ್ ಇರ್ತದಲ್ಲ, ಪಿರಮಿಡ್ನಲ್ಲಿ ಮೇಲ್ಗಡೆ ಇದ್ದಾರಲ್ಲ, ಆ ಮೇಲ್ಗಡೆ ಜನರು ಕಾರ್ಪೊರೇಟ್ ಬಾಡಿಗಳು, ಶ್ರೀಮಂತರು, ಅವ್ರ ಪರ ಇರ್ತಕ್ಕಂಥವ್ರು. ನಾವು ಕೆಳಗೆ ಸಮುದಾಯದ ಪರ ಇರ್ತಕ್ಕಂಥ. ಸರ್, ಕೊನೆಯದಾಗಿ ಬಿಜೆಪಿ ಸರ್, ಲಾಸ್ಟ್ ಕ್ವಶನ್ ಸರ್. ನಿನ್ನೆ ಯತ್ನಾಳ್ ಅವರು ಒಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ಸರ್, ನಾನು ರಾಜ್ಯದ ಮುಖ್ಯಮಂತ್ರಿ ಆದರೆ ಮುಸ್ಲಿಂ ಮೀಸಲಾತಿಯನ್ನು ತೆಗೆದಾಕ್ತೀನಿ, ಅಲ್ಪಸಂಖ್ಯಾತರ ಪಟ್ಟಿಯಿಂದಾನೇ ಅವ್ರು ಕೈ ಬಿಡ್ತೀನಿ ಅಂತ. ಅದಕ್ಕೆ ಅವಕಾಶ ಇದೆಯಾ? ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ಮಾಡೋಕ್ಕಾದ್ದವನು? ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ಮಾಡೋಕ್ಕಾದ್ದೇನ್ರಿ? ಕಾನ್ಸ್ಟಿಟ್ಯೂಷನ್ನಲ್ಲಿ ಮೈನಾರಿಟೀಸ್ಗೆ ವಿಶೇಷ ಸವಲತ್ತುಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಅದನ್ನು ಬದಲಾವಣೆ ಮಾಡೋಕ್ಕಾಗತ್ತೆ ಅವರು?
ಕಾನ್ಸ್ಟಿಟ್ಯೂಷನ್ ಮೊದಲು ಕಾನ್ಸ್ಟಿಟ್ಯೂಷನ್ ಓದ್ಕೊಳಪ್ಪ ಅಂತ ಹೇಳೋದು. ಕ್ಷೇತ್ರಕ್ಕೆ ಸಿದ್ದರಾಮಯ್ಯ ಎಂಟ್ರಿ ಕೊಟ್ಟಿದ್ದು ಶುಕ್ರವಾರ. ಹಾಗೆ ಬಂದವರೇ ನೇರವಾಗಿ ಮಂಚಖಂಡಿ ಗ್ರಾಮದ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದರು. ಬಳಿಕ ದುರ್ಗಾದೇವಿ ದೇವಸ್ಥಾನದಲ್ಲೂ ವಿಶೇಷ ಪೂಜೆ ಸಲ್ಲಿಸಿದರು. ಉಮೇಶ್ ಮೇಟಿ ಅವರು 100ಕ್ಕೆ 100 ಹಾರಿಸಿ ಬರೋದು ಗ್ಯಾರಂಟಿ ಫಿಕ್ಸ್. ಸಿದ್ದರಾಮಯ್ಯ ಸಾಹೇಬರಿಗೆ ಜಯವಾಗಲಿ, ಆರ್ಬಿ ತಿಮ್ಮಾಪುರ ಅವರಿಗೆ ಸಹಿ ಆಗಲಿ. ಬೇವಿನಹಟ್ಟಿ ಗ್ರಾಮ, ಶಿರೂರ, ಬಾಗಲಕೋಟೆ, ನವನಗರದ ವಾಂಬೆ ಕಾಲೋನಿಯಲ್ಲಿ ಸಾರ್ವಜನಿಕ ಸಭೆ ನೆರವೇರಿಸಿದ ಸಿದ್ದರಾಮಯ್ಯನವರ ಜೊತೆ ಗ್ಯಾರಂಟಿ ನ್ಯೂಸ್ ಇಡೀ ದಿನ ಸುತ್ತಾಡಿತು. ಅವರ ಕುಟುಂಬ ವರ್ಗದವರಿಗೆ, ಅವರ ಕಿರಿಯ ಪುತ್ರರಾದಂಥ ಉಮೇಶ್ ಮೇಟಿ ಅವರಿಗೆ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದೆ. ಹಾಗಾಗಿ ಈ ಚುನಾವಣೆ ನಡೀತಾ ಇದೆ. ಮೇ 20ಕ್ಕೆ 3 ವರ್ಷ ಆಗುತ್ತೆ. ಇನ್ನ 2 ವರ್ಷ ನಾವೇ ಅಧಿಕಾರದಲ್ಲಿ ಇರ್ತೀವಿ. ಮೇಟಿಯವರು ಏನೇನು ಒಳ್ಳೆ ಕೆಲಸಗಳನ್ನ ಮಾಡಿದ್ರು ಅವನ್ನೆಲ್ಲ ಮುಂದುವರಿಸಬೇಕಾದ್ರೆ ಉಮೇಶ್ ಮೇಟಿಯವರು ಶಾಸಕರಾಗಿ ಬರ್ತಕ್ಕಂಥದ್ದು ಅತ್ಯಂತ ಅಗತ್ಯ ಅಂತಕ್ಕಂಥ ಮಾತುಗಳನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಿಜೆಪಿಯವರು ಶಾಸಕರಾದ್ರೆ ಮೇಟಿಯವರು ಮಾಡಿದಂಥ ಒಳ್ಳೆ ಕೆಲಸಗಳನ್ನ ಮಾಡಲಿಕ್ಕೆ ಅಥವಾ ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿಮಗೆ ಆಯ್ಕೆ ಇರ್ತಕ್ಕಂಥದ್ದು 2. ಉಮೇಶ್ ಮೇಟಿಯವರನ್ನ ಶಾಸಕರನ್ನಾಗಿ ಮಾಡಬೇಕಾ, ಬಿಜೆಪಿ ಅಭ್ಯರ್ಥಿಯನ್ನ ಶಾಸಕರಾಗಿ ಮಾಡಬೇಕಾ? ಸ್ವಾಭಾವಿಕವಾಗಿ ಉಮೇಶ್ ಮೇಟಿಯವರನ್ನ ಆಯ್ಕೆ ಮಾಡಿದ್ರೆ ನಿಮ್ಮ ಪ್ರತಿನಿಧಿಯಾಗಿ ಒಳ್ಳೆ ಕೆಲಸ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ, ನಂಬಿಕೆ ನನಗಿದೆ. ಬಾಗಲಕೋಟೆಯಲ್ಲಿ ಒಟ್ಟು 2,59,000 ಮತದಾರರಿದ್ದಾರೆ. 319 ಪೋಲಿಂಗ್ ಬೂತ್ಗಳಿವೆ. ಪುರುಷ ಮತದಾರರಿಗಿಂತ ಮಹಿಳಾ ಮತದಾರರೇ ಅಧಿಕ. ಕ್ಷೇತ್ರದಲ್ಲಿ ಲಿಂಗಾಯತರು ಅತ್ಯಧಿಕವಾಗಿದ್ದರೂ ಕುರುಬ ಸಮುದಾಯದ ಸಂಖ್ಯೆಯೂ ಅಷ್ಟೇ ಪ್ರಬಲವಾಗಿದೆ. ಜೊತೆಗೆ ಪರಿಶಿಷ್ಟ ಜಾತಿ, ಪಂಗಡ ಹಾಗೂ ಮುಸ್ಲಿಂ ಮತದಾರರ ಪ್ರಮಾಣವು ದೊಡ್ಡ ಮಟ್ಟದಲ್ಲಿದೆ. ಈ ಚುನಾವಣೆಯಲ್ಲೂ ಕೂಡ 2 ಕಡೆ ನಾವೇ ಗೆಲ್ತೀವಿ. ಉಮೇಶ್ ಮೇಟಿಯವರು ಕೂಡ ಗೆದ್ದೇ ಗೆಲ್ತಾರೆ. ಅಲ್ಲಿ ದಾವಣಗೆರೆಯಲ್ಲಿ ಸಮರ್ಥ್ ಅಂತ ಶಾಮನೂರು ಶಿವಶಂಕರಪ್ಪನವರು ಸತ್ತೋದ್ರು. ಅವ್ರ ಮನೆ ಅವ್ರ ಮೊಮ್ಮಗನಿಗೆ ಟಿಕೆಟ್ ಕೊಟ್ಟಿದ್ದೀವಿ. ಇಲ್ಲಿ ಮೇಟಿಯವ್ರ ಮಗನಿಗೆ ಟಿಕೆಟ್ ಕೊಟ್ಟಿದ್ದೀವಿ. ಇವರಿಬ್ರು ಗೆದ್ದೇ ಗೆಲ್ತಾರೆ. ಅಷ್ಟೇ ಅಲ್ಲ, 28ಕ್ಕೂ ನಾವೇ ಗೆಲ್ತೀವಿ. 28ಕ್ಕೂ ನಾವೇ ಗೆಲ್ತೀವಿ. ಅದರಿಂದ ನೀವೆಲ್ಲ ಯಾರು ಓಟ್ ಹಾಕಿರಿ? ಕೈ ಎತ್ತಿ ನೋಡೋಣ. ಉಮೇಶ್ ಮೇಟಿಗೆ ಕೈ ಎತ್ತಿ ಓಟ್ ಹಾಕ್ತೀವಿ ಅಂತಲ್ಲ, ಎತ್ತರಮ್ಮ ಕೈನ. ಓಟ್ ಹಾಕೋದಿಲ್ಲ, ಕೈ ಎತ್ತಿ. ದಯಮಾಡಿ 9ನೇ ತಾರೀಕು ಇವ್ರ ನಂಬರು 1 ಹಸ್ತ ಚಿಹ್ನೆ
ಹಸ್ತ ಆ ಗುರುತಿಗೆ ಓಟ್ ಹಾಕಿ ಇವ್ರನ್ನ ವಿಧಾನಸಭೆಗೆ ಕಳಿಸ್ಕೊಡ್ಬೇಕು. 2 ವರ್ಷಕ್ಕೆ ಮಾತ್ರ. ಮತ್ತೆ 28ಗೆ ಇನ್ನೊಂದು ಸಾರ್ವಜನಿಕ ಚುನಾವಣೆ ಬರ್ತದೆ. ಆ ಚುನಾವಣೆಯಲ್ಲಿ ಕೂಡ ನಾವೇ ಗೆಲ್ತೀವಿ. ಆ ಚುನಾವಣೆಯಲ್ಲಿ ಕೂಡ ಉಮೇಶ್ ಮೇಟಿಗೆ ಟಿಕೆಟ್ ಕೊಡ್ತೀವಿ. ಅದರಿಂದ ನೀವು ಗೆಲ್ಲಿಸ್ಕೊಡ್ಬೇಕು ಅಂತೇಳಿ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಲಿಂಗಾಯತರಾದರೆ ಉಮೇಶ್ ಮೇಟಿ ಕುರುಬ ಸಮುದಾಯದವರು. ಜೊತೆಗೆ ಮೇಟಿ ಅವರ ಕುಟುಂಬ ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿದೆ. ಹೀಗಾಗಿ ಸಿದ್ದರಾಮಯ್ಯ ಅವರಿಗೆ ಇದು ಪ್ರತಿಷ್ಠೆಯ ಪ್ರಶ್ನೆ. ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಅವರಂತೆಯೇ ಪ್ರತಿಷ್ಠೆಯ ಕಣದಲ್ಲಿ ಅಖಾಡಕ್ಕೆ ಧುಮುಕಿರುವುದು ಯತೀಂದ್ರ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ನಗರ ಹಾಗೂ ನಗರದ ಸಮೀಪ ಇರುವ ಗ್ರಾಮೀಣ ಪ್ರದೇಶಗಳತ್ತ ಗಮನ ಹರಿಸಿದ್ರೆ ಯತೀಂದ್ರ ಸಿದ್ದರಾಮಯ್ಯ ಹಳ್ಳಿ ಸುತ್ತಾಡ್ತಿದ್ದಾರೆ. 9ನೇ ತಾರೀಕು ಸಮೀಪಕ್ಕೆ ಬರ್ತಾ ಇದೆ. ಈ ನಡುವೆ ಬಾಗಲಕೋಟೆಯ ಬೈ ಎಲೆಕ್ಷನ್ ರಣಕಣ ಜೋರಾಗಿ ಸಾಗ್ತಾ ಇದೆ. ಕಳೆದ 5-6 ದಿನಗಳಿಂದಲೂ ಕೂಡ ಇಲ್ಲೇ ಇರುವಂತಹ ಯತೀಂದ್ರ ಸಿದ್ದರಾಮಯ್ಯ ಅವರೀಗ ನನ್ನ ಜೊತೆ ಇದ್ದಾರೆ. ಸುದೀರ್ಘವಾಗಿ ಅವರನ್ನೇ ಮಾತಾಡಿಸ್ತಾ ಇದ್ದೀನಿ. ಇಲ್ಲಿ ಯಾವ ರೀತಿಯಾಗಿ ಟ್ರೆಂಡ್ ಇದೆ, ಈಗ ನಿಂತಿರುವಂತಹ ಕಾಂಗ್ರೆಸ್ ಅಭ್ಯರ್ಥಿಗೆ ಯಾವ ಮಾನದಂಡಗಳನ್ನು ಆಧರಿಸಿ ಮತದಾರರು ಮತದಾನ ಮಾಡಬೇಕು, ಎಲ್ಲ ವಿಚಾರ ಸರ್ಕಾರ 3 ವರ್ಷಗಳಲ್ಲಿ ಹೇಳಿದ್ದೆಲ್ಲವನ್ನು ಕೂಡ ಮಾಡಿದೆಯಾ, ಇದ್ರ ಬಗ್ಗೆ ನೇರವಾಗಿ ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಸರ್ ನಮಸ್ತೆ ಸರ್, ಹೆಂಗಿದೆ ಸರ್ ಎಲೆಕ್ಷನ್ ಕಾವು ಹೆಂಗಿದೆ ಸರ್? ಎಲೆಕ್ಷನ್ ಕಾವು ಬಹಳನೇ ಇದೆ ಬಾಗಲಕೋಟೆಯಲ್ಲಿ. ಯಾಕೆ ಅಂತಂತಂದರೆ ಉಪಚುನಾವಣೆ ಆಗಿರೋದ್ರಿಂದ ಸಹಜವಾಗಿ ಎಲ್ಲ ಪಕ್ಷದ ಎಲ್ಲ ಲೀಡರ್ಗಳು ಕೂಡ ಕ್ಷೇತ್ರಕ್ಕೆ ಬಂದು ಪ್ರಚಾರ ಮಾಡ್ತಾರೆ. ಸೊ ಹಾಗಾಗಿ ಭರ್ಜರಿಯಾಗಿ ಪ್ರಚಾರ ನಡೀತಾ ಇದೆ. ಬಟ್ ನಾನು ಕಳೆದ 5 ದಿವಸಗಳಿಂದ ಇಲ್ಲಿ ಪ್ರಚಾರ ಮಾಡ್ತಾ ಇದ್ದೀನಿ. ಎಲ್ಲಿ ಹೋದರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ, ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಉತ್ತಮ ಸ್ಪಂದನೆ ಸಿಗ್ತಾ ಇದೆ. ಇಲ್ಲಿ ಜನರು ನಾವು ಕೊಟ್ಟಿರುವಂತಹ ಗ್ಯಾರಂಟಿ ಕಾರ್ಯಕ್ರಮಗಳ ಬಗ್ಗೆ ಬಹಳ ಸಂತೋಷದಿಂದ ಇದ್ದಾರೆ, ತೃಪ್ತಿಯಿಂದ ಇದ್ದಾರೆ. ಸಿದ್ದರಾಮಯ್ಯವರ ಆಡಳಿತ ಬಗ್ಗೆನೂ ತೃಪ್ತಿ ಇದ್ದಾರೆ. ಮತ್ತು ಹಿಂದೆ HY ಮೇಟಿ ಅವರು ಇಲ್ಲಿ ಶಾಸಕರಾಗಿ ಕೆಲಸ ಮಾಡೋದ್ರ ಬಗ್ಗೆನೂ ಕೂಡ ಅವ್ರಿಗೆ ಸಂತೋಷ ಇದೆ. ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ HY ಮೇಟಿ ಅವ್ರ ವ್ಯಕ್ತಿತ್ವದ ಬಗ್ಗೆ ಎಲ್ರಿಗೂ ಕೂಡ ಮೆಚ್ಚುಗೆ ಇದೆ. ಅವರೆಲ್ಲರನ್ನೂ ಕೂಡ ಬಹಳ ಪ್ರೀತಿಯಿಂದ ನೋಡ್ತಾ ಇದ್ರು, ಯಾರ ಬಗ್ಗೆನೂ ಭೇದ ಭಾವ ಮಾಡ್ತಿರ್ಲಿಲ್ಲ. ಬಹಳ ಸರಳ ಮತ್ತು ಸಜ್ಜನ ರಾಜಕಾರಣಿ ಆಗಿದ್ದರು. ಸೊ ಹಾಗಾಗಿ ಅಂಥ ಒಬ್ಬ ರಾಜಕಾರಣಿ ಅಗಲದ ಮೇಲೆ ಅವರಿಗೆ ಸರಿಯಾದ ಗೌರವ ತೋರಿಸ್ಬೇಕು ಅಂತ ಹೇಳಿ ಅವರ ಫ್ಯಾಮಿಲಿ, ಅವ್ರ ಕುಟುಂಬದವ್ರಿಗೆ ವೋಟ್ ಹಾಕಬೇಕು ಅಂತ ಹೇಳಿ ಜನರ ಮನಸ್ಸಿನಲ್ಲಿ ಒಲವಿದೆ ಅನ್ನೋದು ನನ್ನ ಭಾವನೆ. ಸರ್, ಪ್ರತಿಯೊಂದು ಹಳ್ಳಿನೂ ಕೂಡ ತಾವು ಭೇಟಿ ಮಾಡಿ ಬಂದಿದ್ದೀರಾ. ಆ ಹಳ್ಳಿಗಳಲ್ಲಿ ಯಾವ ರೀತಿಯಾಗಿದೆ, ಗ್ಯಾರಂಟಿಗಳ ಬಗ್ಗೆ ಅಲ್ಲಿಯ ಜನ ಏನು ಹೇಳ್ತಿದ್ದಾರೆ? ನಾನು ಈಗಾಗಲೇ ಹೇಳಿದಾಗೆ ಎಲ್ಲರಿಗೂ ಕೂಡ ಗ್ಯಾರಂಟಿ ಕಾರ್ಯಕ್ರಮಗಳ ಬಗ್ಗೆ ಭಾಳ ತೃಪ್ತಿ ಇದೆ. ಗ್ರಾಮೀಣ ಪ್ರದೇಶದಲ್ಲಿ ಈ ಭಾಗದಲ್ಲಿ ಬಹಳಷ್ಟು ಜನ ಇನ್ನೂ ಬಹಳ ಬಡವರಿದ್ದಾರೆ. ಸೊ ಹಾಗಾಗಿ ನಾವು ಕೊಡ್ತಿರೋ ಗ್ಯಾರಂಟಿ ಕಾರ್ಯಕ್ರಮಗಳಿಂದ ಅವ್ರ ಬದುಕು ಬಹಳಷ್ಟು ಮಟ್ಟಿಗೆ ಸುಧಾರಿಸಿದೆ. ಸೊ ಹಾಗಾಗಿ ಜನರು ಗ್ಯಾರಂಟಿ ಕಾರ್ಯಕ್ರಮಗಳ ಬಗ್ಗೆ ಬಹಳ ಒಲವು ತೋರಿಸ್ತಾ ಇದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಹೆಚ್ಚುವರಿ ಜವಾಬ್ದಾರಿ ಬಾಗಲಕೋಟೆದು ಕೊಟ್ಟರು. ಯಾಕಂದರೆ 5 ದಿನಗಳಿಂದ ಒಂದಿನೂ ಕೂಡ ಬಿಡುವಿಲ್ಲದ ರೀತಿಯಲ್ಲಿ ಓಡಾಡ್ತಾ ಇದ್ದಾರೆ. ಏನು ಸರ್ ಇದರ ಮರ್ಮ? ನನಗೇನು ಹೆಚ್ಚುವರಿ ಜವಾಬ್ದಾರಿ ಅಂತ ಕೊಟ್ಟಿಲ್ಲ. ನಮ್ಮ ಶಾಸಕಾಂಗ ಪಕ್ಷದ ಸಭೆ ನಡೆದಾಗ ಎಲ್ಲ ಲೀಡರ್ಗಳು ಕೂಡ ಯಾವುದ್ರ ಒಂದು ವಿಧಾನಸಭಾ ಕ್ಷೇತ್ರನ ನೀವು ಜವಾಬ್ದಾರಿ ವಹಿಸ್ಕೊಂಡು ಅಲ್ಲೇ 10 ದಿವಸ ಅಲ್ಲೇ ಇರಬೇಕು, ಅಲ್ಲೇ ಪ್ರಚಾರ ಮಾಡಬೇಕು ಅಂತ ಹೇಳಿದರು. ಸೊ ಪಕ್ಷದ ಸೂಚನೆ ಮೇರೆಗೆ ನಾನು ಒಬ್ಬನೇ ಇಲ್ಲ, ಎಲ್ಲ MLCಗಳು MLAಗಳು ಹಾಗಾಗಿ ಯಾವುದಾದ್ರು ಒಂದು ವಿಧಾನಸಭಾ ಕ್ಷೇತ್ರನ ಆಯ್ಕೆ ಮಾಡಿಕೊಂಡು ಅಲ್ಲೇ 10 ದಿವಸ ಪ್ರಚಾರ ಮಾಡ್ತಾರೆ. ಸೊ ಬೇರೆ MLA MLCಗಳ ಥರ ನಾನು ಕೂಡ ಪ್ರಚಾರ ಮಾಡ್ತಾ ಇದ್ದೀನಿ. ಸರ್, 2004ರಿಂದ ಇತ್ತೀಚೆಗೆ ಆದಂತಹ ಎಲ್ಲ ಚುನಾವಣೆಗಳು ಕೂಡ ಭಾಳ ಟಫ್ ಫೈಟ್ ಆಗಿದ್ದಾವೆ. ಇಲ್ಲಿ HY ಮೇಟಿ ಅವರು ಗೆದ್ದಿದ್ದಾರೆ. ಅದೇ ರೀತಿ ಚರಂತಿಮಠ ಅವರು ಕೂಡ 2-3 ಬಾರಿ ಗೆದ್ದಿದ್ರು. ಈ ಬಾರಿ ನೀವು ಅಖಾಡದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಈ ಬಾರಿ ವೇವ್ ಹೆಂಗಿದೆ? ಒಂದು ಕಡೆ ನಿಮ್ಮದೇ ಸರ್ಕಾರ ಇದೆ, ಹಾಗಾಗಿ ವೇವ್ ಹೆಂಗಿದೆ? ಇಲ್ಲ, ಈಗ ಕಳೆದ ಬಾರಿ 2023 ಚುನಾವಣೆಯಲ್ಲಿ ಮೇಟಿ ಅವರಿಗೆ ಅವರು 5 ವರ್ಷಗಳು ಕೆಲಸ ಮಾಡಲಿ ಅಂತ ಹೇಳಿ ಜನ ಶಾಸಕರಾಗಿ ಆಯ್ಕೆ ಮಾಡಿದರು, ಮ್ಯಾಂಡೇಟ್ ಕೊಟ್ಟಿದ್ದರು. ಆದರೆ ಅವರು ದುರದೃಷ್ಟವಶಾತ್ ಅರ್ಧ ಅವಧಿಗೆ ತೀರ್ಕೊಂಡ್ಬಿಟ್ರು. ಸೊ ಹಾಗಾಗಿ ಉಳಿದ ಅವಧಿಯನ್ನು ಕೂಡ ಮೇಟಿ ಅವ್ರ ಕುಟುಂಬಕ್ಕೆ ಕೊಡಬೇಕು, ಕಾಂಗ್ರೆಸ್ ಪಕ್ಷಕ್ಕೆ ಕೊಡಬೇಕು. ಯಾಕೆ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ ಇದೆ. ಸೊ ಹಾಗಾಗಿ ಈಗ ಸರ್ಕಾರ ಇರುವಂಥ ಪಕ್ಷಕ್ಕೇ ವೋಟ್ ಮಾಡಿ ಗೆಲ್ಲಿಸಿದ್ರೆ ಆ ಶಾಸಕರನ್ನು ಕೆಲಸ ಮಾಡ್ಕೊಳ್ಳೋದು ಸುಲಭ ಅಂತ ಹೇಳಿ ಜನರು ಕೂಡ ಅಂದ್ಕೊಂಡಿದ್ದಾರೆ. ಸೊ ಮತ್ತು ಈಗಾಗಲೇ ಹೇಳಿದ್ನಲ್ಲ ಕೆಲವು ವಿಷಯಗಳು, ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಅವರಿಗೆ ತೃಪ್ತಿ ಇದೆ, ಸಿದ್ದರಾಮಯ್ಯ ಅವರ ಆಡಳಿತ ಬಗ್ಗೆ ತೃಪ್ತಿ ಇದೆ, ಮತ್ತು ಮೇಟಿ ಅವ್ರ ವ್ಯಕ್ತಿತ್ವದ ಬಗ್ಗೆ ಬಹಳ ಜನರಿಗೆ ಪ್ರೀತಿ ಇತ್ತು. ಸೊ ಈ ಎಲ್ಲ ಕಾರಣಗಳಿಂದ ನನಗೆ ಕಾಣಿಸೋದು ಕಾಂಗ್ರೆಸ್ ಪರವಾದ ಅಲೆ ಇದೆ ಅಂತ ನನಗೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ ಅನ್ನೋ ನಂಬಿಕೆ ನನಗೆ. ಸರ್, 5 ಗ್ಯಾರಂಟಿಗಳು ನೀವು ಯಶಸ್ವಿಯಾಗಿ ಜಾರಿ ಮಾಡಿದ್ದೀರಾ, ಅದರಲ್ಲಿ ನೋ ಡೌಟ್ ಅಟ್ ಆಲ್. ಬಟ್ BJP ಅವರು ಹೇಳ್ತಾ ಇದ್ದಾರೆ ಈ ಗ್ಯಾರಂಟಿಗಳಿಂದ ಅಭಿವೃದ್ಧಿ ಕುಂಠಿತಗೊಂಡಿದೆ, ರಾಜ್ಯದಲ್ಲಿ ಅಭಿವೃದ್ಧಿನೇ ಆಗ್ತಿಲ್ಲ. ಇದ್ರ ಬಗ್ಗೆ
ಜನರಿಗೆ ಮನವರಿಕೆ ಮಾಡಿಕೊಡುವಂಥ, ಇಲ್ಲ ಜನರು ಯಾವ ರೀತಿಯಾಗಿ ಇದನ್ನು ನೋಡ್ತಾ ಇದ್ದಾರೆ ಅಂತ? ಅವರು ಪ್ರತಿಪಕ್ಷಗಳು ಸುಮ್ಮನೆ ಟೀಕೆ ಮಾಡಬೇಕು ಅಂತ ಹೇಳಿ ಹುರುಳಿಲ್ಲದೆ ಇರೋ ಟೀಕೆ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ನಾನೇ ನೋಡಿದ ಹಾಗೆ ಎಷ್ಟೊಂದು ಕ್ಷೇತ್ರಗಳಲ್ಲಿ ಸಾಧನಾ ಸಮಾವೇಶಗಳನ್ನ ನಡೆಸ್ತಾ ಇದ್ದಾರೆ. ಆ ಎಲ್ಲ ಸಾಧನಾ ಸಮಾವೇಶಗಳಲ್ಲಿ ಸುಮಾರು ನೂರಾರು ಕೋಟಿ ವೆಚ್ಚದ ಕಾಮಗಾರಿಗಳ ಉದ್ಘಾಟನೆ ಮತ್ತು ಗುದ್ಲಿ ಪೂಜೆ ಎಲ್ಲ ಮಾಡಿ ಮುಖ್ಯಮಂತ್ರಿಗಳನ್ನೇ ಸ್ವತಃ ಕರೆಸಿ ಮಾಡ್ತಾರೆ. ಸೊ ಹಾಗಾಗಿ ಕ್ಷೇತ್ರದ ಅಭಿವೃದ್ಧಿಗಳು ಅದು ಹಿಂಗೆ ನಡಿಬೇಕು ಹಂಗೆ ನಡ್ಕೊಂಡು ಹೋಗ್ತಾ ಇದೆ. ಗ್ಯಾರಂಟಿ ಕಾರ್ಯಕ್ರಮಗಳಿಂದ ಏನು ತೊಂದರೆ ಆಗಿಲ್ಲ. ಬದಲಾಗಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕೇಂದ್ರದಿಂದ ಅನ್ಯಾಯ ಆಗ್ತಾ ಇದೆ. ನಮ್ಗೆ ನಿಜವಾಗ್ಲೂ ಎಷ್ಟು ಹಣ ಬರಬೇಕು ಅದು ಬರ್ತಾ ಇಲ್ಲ. ಈಗಾಗಲೇ ಎಲ್ಲರೂ ಪಾಯಿಂಟ್ ಔಟ್ ಮಾಡಿದಾಗೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ನಮ್ಗೆ 15ನೇ ಹಣಕಾಸು ಆಯೋಗದಲ್ಲಿ ಅನ್ಯಾಯ ಆಗಿತ್ತು, ನಮಗೇನು ಪರಿಹಾರ ರೂಪದಲ್ಲಿ ಕೊಡಬೇಕು ಅಂತ ಹೇಳಿದ್ರು 5,495 ಕೋಟಿ ಅದು ಕೊಟ್ಟಿಲ್ಲ. ಮತ್ತು 15ನೇ ಆಯೋಗದಲ್ಲಿ ಹಣಕಾಸು ಆಯೋಗದಲ್ಲಿ ಏನು ಪ್ರಸ್ತಾಪ ಮಾಡಿದರು ಬೆಂಗಳೂರಿಗೆ 6,000 ಕೋಟಿ ಕೊಡಬೇಕು, ಅದು ಕೊಡಲಿಲ್ಲ. ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ ರಾಷ್ಟ್ರೀಯ ಕಾರ್ಯಕ್ರಮ ಅಂತ ಘೋಷಿಸಿ ಅದಕ್ಕೆ ಒಂದು ಪೈಸಾ ಹಣ ಕೊಡಲಿಲ್ಲ. ಜೊತೆಗೆ ಜಲ್ ಜೀವನ್ ಮಿಷನಲ್ಲಿ 13,000 ಕೋಟಿ ಬಾಕಿ ಉಳಿಸ್ಕೊಂಡಿದ್ದಾರೆ. ಬರಬೇಕಾದ ಪರಿಹಾರಗಳನ್ನೇ ಅವ್ರು ಕೊಟ್ಟಿಲ್ಲ. ಸೊ ಹಾಗಾಗಿ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದೆ. ಅದ್ರ ಬಗ್ಗೆ ನಿಜವಾಗ್ಲೂ BJP ಅವ್ರಿಗೆ ರಾಜ್ಯದ ಬಗ್ಗೆ ಕಾಳಜಿ ಇದ್ದರೆ ಅದ್ರ ಬಗ್ಗೆ ದನಿ ಎತ್ತಬೇಕು. ಅವರೆಲ್ಲ ಸಂಸದರಿದ್ದಾರೆ, ಹೋಗಿ ಪ್ರಧಾನಿ ಮೋದಿ ಅವ್ರ ಹತ್ರ ಕೇಳಿ ಆಗ್ರಹ ಮಾಡಿ ಹಣಕ್ಕೆ ಇಲ್ಲಿಗೆ ಅನುದಾನ ಬರಬೇಕು, ನ್ಯಾಯವಾಗಿ ಬರಬೇಕಂದ್ರೆ ಅನುದಾನ ತೊಗೊಂಬರ್ಬೇಕು. ಆವಾಗ ಅವ್ರು ಟೀಕೆನ ಒಪ್ಕೋಬೋದು. ಕಿರೇಸೂರು, ಕಡ್ಲಿಮಟ್ಟಿ, ಇಲಾಳ, ತಳಗಿ ಆಳ, ಶಿರಗುಪ್ಪಿ, ಬೆಣ್ಣೂರು, ಲವಣೇಶ್ವರ LT, ಓದ್ಲೂರ, ಜಟ್ರಾಮಕುಂಟಿ, ಅಚನೂರು, ಮುಡುಪಾಲಜೀವಿ, ದೇವಲಾಪುರ, ಚಿಟಗಿನಕೊಪ್ಪ, ಮುದುವಿನಕೊಪ್ಪ, ನಾಗರಾಳ, ನಾಗರಸಂಪಿಗೆ, ಹೊಸೂರು ಹೀಗೆ ಹಳ್ಳಿಗಳ ಯುವ ಮತದಾರರನ್ನು ಸೆಳೆಯುತ್ತಿದ್ದಾರೆ. ಸರ್, ಈ ಬೈ ಎಲೆಕ್ಷನಲ್ಲೂ ಕೂಡ ಹಿಂದೂ ವರ್ಸಸ್ ಮುಸ್ಲಿಂ ಅನ್ನುವಂಥದ್ದನ್ನು ಕೆಲ ನಾಯಕರುಗಳು ಮಾತಾಡ್ತಾರೆ. ಅದರಲ್ಲೂ ನಿನ್ನೆ ಬಸನಗೌಡ ಯತ್ನಾಳ್ ಪಾಟೀಲ್ ಅವರೇ ಇಲ್ಲಿ ಬಂದು ನಾನೇನಾದರೂ ರಾಜ್ಯದ ಮುಖ್ಯಮಂತ್ರಿ ಆದರೆ ರಾಜ್ಯದಲ್ಲಿ ಅಲ್ಪಸಂಖ್ಯಾತರಿಗೆ ಅಂದರೆ ಮುಸ್ಲಿಮರ ಮೀಸಲಾತಿಯನ್ನು ತೆಗೆದುಹಾಕ್ತೀನಿ, ಈಗಾಗಲೇ ಮಹಾರಾಷ್ಟ್ರದಲ್ಲಾಗಿದೆ, ನಾವು ಯಾಕೆ ಮಾಡಬಾರ್ದು ಅನ್ನುವಂಥ ಒಂದು ಪ್ರಶ್ನೆಗಳನ್ನು ಇಟ್ಟಿದ್ದಾರೆ. ಈಗ BJP ಅವ್ರಿಗೆ ಯಾವುದೇ ಅಭಿವೃದ್ಧಿ ಆದಂಥ ಅಜೆಂಡಾ ಇಲ್ಲ, ಯಾವುದೇ ಇಶ್ಯೂಸ್ ಕೂಡ ಅವ್ರಿಗಿಲ್ಲ. ಸೊ ಹಾಗಾಗಿ ಅವ್ರು ಏನು ಮಾಡ್ತಾರೆ, ಸಮಾಜನ ಇಬ್ಬಾಗ ಮಾಡುವಂಥ ಕೆಲಸ ಮಾಡ್ತಾರೆ, ಒಡೆಯುವಂಥ ಕೆಲಸ ಮಾಡ್ತಾರೆ. ಕೋಮುವಾದನ ದಳ್ಳೂರಿ ಹಚ್ಚಿ ಅದರಲ್ಲಿ ಅವ್ರು ಕಾಳು ಬೇಯಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ. ಬಟ್ ಈ ಹಿಂದುತ್ವ ಅನ್ನೋದು ಈಗ ಹಳೆ ನಾಣ್ಯ ಹೋಗ್ಬಿಟ್ಟೆ, ಅದು ಈಗ ಚಲಾವಣೆ ಮಾಡೋಕ್ಕೆ ಸಾಧ್ಯ ಆಗಿದೆ. ಯಾಕಂದರೆ ಜನಕ್ಕೆ ಗೊತ್ತಾಗಿದೆ BJP ಅವ್ರ ಮಕ್ಕಳು ಅವರು ಮಾತ್ರ ಚೆನ್ನಾಗಿ ಓದಿ ಶಿಕ್ಷಣ ಪಡೆದು ಫಾರಿನಲ್ಲಿ ಕೆಲಸಕ್ಕೆ ಹೋಗ್ಕೊಂಡು ಇರ್ತಾರೆ. ಆದರೆ ಹಿಂದುತ್ವದ ಕಾವು ಹಚ್ಚಿ ಇಲ್ಲಿ ಪಾಪ ಬಡವ್ರ ಮಕ್ಕಳನ್ನ ಬೀದಿಗೆ ಬಿಟ್ಟು ಘರ್ಷಣೆಗಿಳಿಸಿ ಅವರು ಸಾಯೋಂಗೆ ಮಾಡ್ತಾರೆ. ಸೊ ಈ ಹಿಂದುತ್ವದಿಂದ ಯಾರಿಗೂ ಕೂಡ ಒಳ್ಳೇದಾಗಲ್ಲ ಅಂತ ಗೊತ್ತಿದೆ. ಮತ್ತು ಮುಸ್ಲಿಂ ಮೀಸಲಾತಿ ನಾವು ತಂದಿದ್ದಲ್ಲ, ಎಷ್ಟೋ ವರ್ಷಗಳಿಂದ ಕೂಡ ಇದೆ. ಅವಾಗಿಂದ ಇಲ್ದಿರೋ ತೊಂದರೆ ಇವಾಗ ಯಾಕಾಗತ್ತೆ. ಮತ್ತು ಸ್ವತಃ ಪ್ರಧಾನಿ ಮೋದಿಯವರೇ ಎಷ್ಟೊಂದು ಮುಸ್ಲಿಂ ಜಾತಿಗಳಿಗೆ ಅವ್ರ ರಾಜ್ಯಗಳಲ್ಲೇ ಮೀಸಲಾತಿ ಕೊಟ್ಟಿದ್ದಾರೆ. ಈಗ ಇಲ್ಲಿ ಮಾತ್ರ ಯಾಕೆ ವಿರೋಧ ಮಾಡ್ತಾರೆ? ಕೇವಲ ಸಮಾಜ ನೋಡಿಬೇಕು ಅನ್ನೋ ಉದ್ದೇಶದಿಂದ ಇದು ಮಾಡ್ತಾರೆ. ಬಟ್ ಜನ ದೇ ವಿಲ್ ಸಿ ಥ್ರೂ ಇಟ್, ಇದು ಬೋಗಸ್ ಇಶ್ಯೂ ಅಂಥೇಳಿ. ಸೊ ಅದನ್ನು ನಂಬೋದಿಲ್ಲ. ಸರ್, ಸಿದ್ದರಾಮಯ್ಯ ಈಗ 3 ವರ್ಷ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಸರ್, ಭಾಳಷ್ಟು ಗಟ್ಟಿಯಾಗಿದ್ದಾರೆ, ಅದರಲ್ಲಿ ನೋ ಡೌಟ್ ಅಟ್ ಆಲ್. 140ಕ್ಕೂ ಅಧಿಕ ಶಾಸಕರು ಸಿದ್ದರಾಮಯ್ಯ ಅವರ ಪರವಾಗಿದ್ದಾರೆ. ಆದರೆ ಭಾಳಷ್ಟು ಗಂಭೀರವಾಗಿ 2 ಚುನಾವಣೆಗಳನ್ನು ತೆಗೆದುಕೊಂಡಿದ್ದಾರೆ. ಅದರಲ್ಲೂ ಬಾಗಲಕೋಟೆಯನ್ನು ಭಾಳಷ್ಟು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಏನಿದ್ದಾರೆ ಕತೆ ಅಂತ? ಬರೀ ಈ ಉಪಚುನಾವಣೆ ಅಲ್ಲ, ಪ್ರತಿಯೊಂದು ಉಪಚುನಾವಣೆಯೂ ಕೂಡ ನಾವು ಬಹಳ ಗಂಭೀರವಾಗಿ ತೊಗೊಂಡಿದ್ದೀವಿ. ಈಗ ಮಾತ್ರ ಅಲ್ಲ, ಅಧಿಕಾರದಲ್ಲಿರಿದಾಗ ಮಾತ್ರ ಅಲ್ಲ, ನಾವು ಕಳೆದ ಬಾರಿ ವಿರೋಧ ಪಕ್ಷದಲ್ಲಿದ್ದಾಗಲೂ ಕೂಡ ಬಹಳಷ್ಟು ಉಪಚುನಾವಣೆ ಇತ್ತು. ಆಗಲೂ ಕೂಡ ನಾವು ಅದನ್ನು ಸೀರಿಯಸ್ ಆಗಿ ತೊಗೊಂಡ್ವಿ. ಈಗ ಹೇಗೆ ಪ್ರಚಾರ ಮಾಡ್ತಿದ್ವಿ ಅದೇ ರೀತಿ ಪ್ರಚಾರ ಮಾಡ್ತಾಯಿದ್ವಿ. ಸೊ ಪ್ರತಿಯೊಂದು ಉಪಚುನಾವಣೆಗಳು ಕೂಡ ಮುಖ್ಯನೇ, ಪ್ರತಿಯೊಂದು ಚುನಾವಣೆ ಕೂಡ ಮುಖ್ಯನೇ. ಅಫ್ಕೋರ್ಸ್ ಉಪಚುನಾವಣೆ ಇದ್ದಾಗ ಬೇರೆ ಎಲ್ಲ ಕ್ಷೇತ್ರಗಳಲ್ಲಿ ಚುನಾವಣೆ ಇಲ್ಲದೆ ಇರೋದ್ರಿಂದ ಎಲ್ಲ ನಾಯಕರುಗಳು ಅಲ್ಲಿಗೆ ಬರ್ತಾರೆ. ಸೊ ಹಾಗಾಗಿ ಇನ್ನೂ ಹೆಚ್ಚಿನ ಮಹತ್ವ ಅದಕ್ಕೆ ಬಂದಿದೆ ಅಂತ ಕಾಣುತ್ತೆ ಅಷ್ಟೇ ಅದು. ಬಟ್ ನಾವೆಲ್ಲ ಚುನಾವಣೆಗಳನ್ನು ಹೇಗೆ ಎದುರಿಸ್ತಿದ್ವೋ ಅದೇ ರೀತಿ ಇದನ್ನು ಎದುರಿಸ್ತಾ ಇದ್ದೀವಿ. ಬಾಗಲಕೋಟೆ ಜನರಿಗೆ ಸರ್ ಏನು ಭರವಸೆ ಕೊಡೋದಕ್ಕೆ ಇಷ್ಟಪಡ್ತೀರಾ? ಯಾಕಂದರೆ ಈ ಹಿಂದೆ ಮೇಟಿ ಅವ್ರಿಗೆ ಅವಕಾಶವನ್ನು ಕೊಟ್ಟಿದ್ದರು, ಅಕಾಲಿಕ ಮರಣದಿಂದ ಬಂದಿರುವಂತಹ ಒಂದು ಚುನಾವಣೆ ಬೈ ಎಲೆಕ್ಷನ್. ಹೀಗಾಗಿ ಈ ಸಂದರ್ಭದಲ್ಲಿ ಈ ಜನರಿಗೆ ಏನು ಭರವಸೆ ಕೊಡೋದಕ್ಕೆ ಇಷ್ಟಪಡ್ತೀರಾ ಒಂದು ವೇಳೆ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದರೆ? ಈಗಾಗಲೇ HY ಮೇಟೂರು ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾನೆ. ಹಳ್ಳಿಗಳಿಗೂ ಹೋಗ್ತಾ ಇದ್ದೀನಿ, ಅಲ್ಲಿ ಎಲ್ಲ ಸಮುದಾಯದವ್ರಿಗೂ ಕೂಡ ಅನುದಾನಗಳನ್ನು ತಲುಪಿಸ್ಕೊಡುವಂಥ ಕೆಲಸ ಮಾಡಿದ್ದಾರೆ. ಮತ್ತು ಬಾಗಲಕೋಟೆಗೆ ವೈದ್ಯಕೀಯ ಮೆಡಿಕಲ್ ಕಾಲೇಜ್ ತಂದಿದ್ದಾರೆ. ಮತ್ತು ಮೇಟಿ ಅವರು ಮತ್ತು ಅವ್ರ ಕುಟುಂಬದವರು ಒಬ್ಬ ಸಾಮಾನ್ಯ ಹಿನ್ನೆಲೆಯಿಂದ ಬಂದಿರೋವಂಥವ್ರು.
ಸೊ ಒಬ್ಬ ಸಾಮಾನ್ಯ ಹಿನ್ನೆಲೆಯಿಂದ ಬಂದಿರೋರು, ಬಡತನ ಕಂಡಿರೋರು ಅಂಥ ಅಭ್ಯರ್ಥಿಗಳನ್ನ ಗೆಲ್ಸಿದ್ರೆ ಜನಸಾಮಾನ್ಯರ ಕಷ್ಟಕ್ಕೆ ಅವರು ಸ್ಪಂದಿಸ್ತಾರೆ. ಯಾರೋ ಶ್ರೀಮಂತರನ್ನ ಗೆಲ್ಸಿದ್ರೆ, ಅದು ಒಂದು ದೊಡ್ಡ ಶಿಕ್ಷಣ ಸಾಮ್ರಾಜ್ಯ ಕಟ್ಕೊಂಡವ್ರನ್ನ ಗೆಲ್ಸಿದ್ರೆ ಅವರು ತಮ್ಮ ಆಸ್ತಿ ಉಳಿಸೋಂಥ ಬೆಳೆಸೋಂಥ ಕೆಲಸ ಮಾಡ್ತಾರೆ ಹೊರತು ಜನಸಾಮಾನ್ಯರ ಕಷ್ಟ ಅವ್ರಿಗೆ ಅರ್ಥನೂ ಆಗಲ್ಲ, ಅದಕ್ಕೆ ಸ್ಪಂದಿಸೋದಕ್ಕೂ ಆಗಲ್ಲ. ಸೊ ಹಾಗಾಗಿ ಎರಡೂ ಪಕ್ಷಗಳ ಅಭ್ಯರ್ಥಿಗಳ ಬಗ್ಗೆ ಇರೋ ಸ್ಪಷ್ಟವಾದ ವ್ಯತ್ಯಾಸ ತಿಳ್ಕೊಂಡು ಜನ ಅವ್ರಿಗೆ ಸ್ಪಂದಿಸುವಂಥ ಅಭ್ಯರ್ಥಿಗೆ ಗೆಲ್ಲಿಸ್ಕೊಡ್ಬೇಕು. ಮತ್ತು ಗ್ಯಾರಂಟಿ ಸ್ಕೀಮ್ಗಳನ್ನು ನಾವು ಹೆಂಗಿದ್ರು ಮಾಡ್ತಾನೇ ಇದ್ದೀವಿ. ನೀವು ನಮ್ಮನ್ನು ಗೆಲ್ಲಿಸ್ಕೊಟ್ರೆ ಖಂಡಿತ ಬಡವ್ರ ಪರವಾಗಿ ಏನು ಕಾರ್ಯಕ್ರಮಗಳನ್ನು ಕೊಡ್ತಿದ್ದೀವಿ ಅದನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕೊಡೋದಕ್ಕೆ ನಮಗೆ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ಅದಕ್ಕೆ ಗ್ಯಾರಂಟಿ ಕಾರ್ಯಕ್ರಮಗಳು ಗೆಲುವು ಸಿಗಬೇಕು ಅಂತಂದರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನ ಗೆಲ್ಲಿಸಬೇಕು. ಮತ್ತು ಈಗಾಗಲೇ ಹೇಳಿದಾಗೆ ನಮ್ಮದೇ ಸರ್ಕಾರ ಇನ್ನೂ 2 ವರ್ಷ ಇರುತ್ತೆ. ಸೊ ಆಗ ನಮ್ಮ ಪಕ್ಷದ ಅಭ್ಯರ್ಥಿ ಗೆದ್ದರೆ ಹೆಚ್ಚು ಅನುದಾನಗಳನ್ನು ತಂದು ಬಾಗಲಕೋಟೆ ಕ್ಷೇತ್ರನ ಇನ್ನೂ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಎಲ್ಲ ಕಾರಣಗಳಿಂದ ಜನ ನಮಗೆ ವೋಟ್ ಮಾಡಬೇಕು. ನಾವು ಬಾಗಲಕೋಟೆ ಕ್ಷೇತ್ರನ ಸಮಗ್ರವಾಗಿ ಅಭಿವೃದ್ಧಿ ಮಾಡ್ತೀವಿ. ಏನು ಅಂತರದಿಂದ ಗೆಲ್ಬೋದು ಸರ್? ಯಾವ ಅಂತರದಿಂದ ಗೆಲ್ಬೋದು? ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಬಟ್ ನಾವು ಲೀಡಲ್ಲಿದ್ದೀವಿ ಅಂತ ಮಾತ್ರ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಸೊ ನಾವು ಗೆಲ್ತೀವಿ ಅನ್ನೋ ನಂಬಿಕೆ ಇದೆ. ಥ್ಯಾಂಕ್ ಯು ಸರ್. ಇದಿಷ್ಟು ಯತೀಂದ್ರ ಸಿದ್ದರಾಮಯ್ಯ ಅವರ ಒಂದು ಮಾತು. ಭಾಳಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನಾನು ಕಳೆದ 5 ದಿನಗಳಿಂದಲೂ ಕೂಡ ಕ್ಷೇತ್ರದಲ್ಲಿ ಸುತ್ತಾಡ್ತಾ ಇದ್ದೀನಿ, ಕ್ಷೇತ್ರದಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದೀನಿ. ಕಾಂಗ್ರೆಸ್ ಅಭ್ಯರ್ಥಿ ಮುಂದೆ ಇರೋದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ನಾವು ಕೊಟ್ಟಂತಹ ಗ್ಯಾರಂಟಿಗಳನ್ನು ಮುಂದುವರಿಸ್ತೀವಿ, ಜೊತೆಗೆ ಬಾಗಲಕೋಟೆ ಅಭಿವೃದ್ಧಿಗೆ ನಾವು ಬದ್ಧರಾಗಿರ್ತೀವಿ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಶಿವು ಜೊತೆ ಮಾರುತಿ ಪಾವಡ, ಗ್ಯಾರಂಟಿ ನ್ಯೂಸ್, ಬಾಗಲಕೋಟೆ. ಉಮೇಶ್ ಮೆಟ್ಟಿ ಗೆಲ್ತಾರಾ, ವೀರಣ್ಣ ಚರಂತಿಮಠ ಗೆಲ್ತಾರಾ? ಫಲಿತಾಂಶ ಬರುವುದಕ್ಕೆ ಮೇವರೆಗೂ ಕಾಯಲೇಬೇಕು.